3 ಮಿಸ್ಟೇಕ್ಸ್ ಮಾಡಿದರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಬರಲ್ಲ SSLC ಬೋರ್ಡ್ ಎಕ್ಸಾಮಲ್ಲಿ. ದಿಸ್ ಇಸ್ ಡೇ 1 ಆಫ್ ಟ್ರಾನ್ಸ್ಫಾರ್ಮಿಂಗ್ ಆವ್ರೇಜ್ ಸ್ಟೂಡೆಂಟ್ ಟು ಟಾಪರ್ ಸ್ಟೂಡೆಂಟ್. ನೀವು ಒಬ್ಬ SSLC ಸ್ಟೂಡೆಂಟ್ ಆಗಿದ್ದರೆ ಮಾತ್ರ ವಿಡಿಯೋ ನೋಡಿ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಸ್ಕ್ರೋಲ್ ಮಾಡಿ. 3 ಮಿಸ್ಟೇಕ್ಸ್ ಯಾವುದೆಲ್ಲ ಸರಿಯಾಗಿ ಕೇಳಿ. ನಂಬರ್ 1 ಮಿಸ್ಟೇಕ್, ಪ್ಯಾನಿಕ್ ಆಗೋದು. ಯಾವಾಗ ನಿಮಗೆ ಎಕ್ಸಾಮಲ್ಲಿ ಪೇಪರ್ ಸಿಗುತ್ತೆ, ಪೇಪರ್ ನೋಡ್ತೀರಾ, ಪೇಪರ್ ಟಫ್ ಉಂಟು, ಯು ವಿಲ್ ಬಿ ಪ್ಯಾನಿಕ್ಡ್. ದಿಸ್ ಈಸ್ ಅನ್ ಆವ್ರೇಜ್ ಸ್ಟೂಡೆಂಟ್ ಬಿಹೇವಿಯರ್. ಅದರ ಟಾಪರ್ಸ್ ಏನು ಮಾಡ್ತಾರೆ, ಪೇಪರ್ ನೋಡ್ತಾರೆ, ಫುಲ್ ಓದ್ತಾರೆ, ಮತ್ತೆ ಅವ್ರು ಥಿಂಕ್ ಮಾಡ್ತಾರೆ ಪೇಪರ್ ನನಗೆ ಮಾತ್ರ ಟಫ್ ಅಲ್ಲ, ಎಲ್ಲರಿಗೂ ಟಫ್ ಆಗುತ್ತೆ. ಸೊ ಯು ಹ್ಯಾವ್ ಟು ಗಿವ್ ಯುವರ್ ಬೆಸ್ಟ್ ಇನ್ ದ ಪೇಪರ್. ಯಾಕೆಂದರೆ ನಿಮಗೆ ಟಾಪ್ 1 ಬರಬೇಕಾದ್ರೆ ಯು ಆರ್ ಕಂಪೀಟಿಂಗ್ ವಿತ್ ಎವ್ರಿ ಒನ್. ಸೊ ನೀವು ಪ್ಯಾನಿಕ್ ಮಾಡೋ ಅಗತ್ಯನಿಲ್ಲ. 80% ಪೀಪಲ್ ಇಲ್ಲಿ ದೇ ಲೂಸ್ ಹಿಯರ್. ಪ್ಯಾನಿಕ್ ಆಗ್ತಾರೆ, ಹೋಗಿ ಪೇಪರ್ ಎಷ್ಟು ಅವ್ರು ಬರೀಲಿಕ್ಕೆ ಆಗುತ್ತೆ ಅಷ್ಟು ಕೂಡ ಬರೀಲಿಕ್ಕೆ ಆಗಲ್ಲ. ಸೊ ಪ್ಯಾನಿಕ್ ಆಗುವ ಅವಶ್ಯಕತೆಯೇ ಇಲ್ಲ. ನಾವು ನಂಬರ್ 2, ಟೈಮ್ ಮ್ಯಾನೇಜ್ಮೆಂಟ್. ದಿಸ್ ಈಸ್ ದ ಕಿಂಗ್ ಗುರು. ಟೈಮ್ ಮ್ಯಾನೇಜ್ ಮಾಡಲಿಕ್ಕೆ ನಿಮ್ಗೆ ಗೊತ್ತಿಲ್ಲ, ನೀವು ಸರಿಯಾಗಿ ಕಲಿಬೇಕು. ಎಷ್ಟು ಟೈಮ್ ಯಾವ ಆನ್ಸರಿಗೆ ಕೊಡಬೇಕು ನಿಮ್ಗೆ ಗೊತ್ತಿರಬೇಕು. ಎಷ್ಟು ಟೈಮ್ ಮೊದಲು ನಾನು ಎಕ್ಸಾಮ್ ಮುಗಿಸಬೇಕು ಅದು ಕೂಡ ಗೊತ್ತಿರಬೇಕು. ಮಿನಿಮಮ್ 30 ಮಿನಿಟ್ಸ್ ಮೊದಲು ನಿಮ್ಮ ಪೇಪರ್ ಮುಗ್ದಿರಬೇಕು. ದಿಸ್ ಶುಡ್ ಬಿ ಅ ಟಾರ್ಗೆಟ್. ಟೈಮ್ ಇದ್ದರೆ ಪ್ರೆಷರ್ ಇರಲ್ಲ ಮತ್ತು ಗುಡ್ ಮಾರ್ಕ್ಸ್ ಬರುತ್ತೆ. ಸೊ ಟೈಮ್ ಈಸ್ ವಾಟ್ ಡಿಸೈಡ್ಸ್ ಯುವರ್ ಮಾರ್ಕ್. ಟೈಮ್ಸ್ ನಿಮ್ಮ ಹತ್ರ ಇಲ್ಲ, ಪೇಪರ್ ಮುಗಿದು. ಸೊ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ನೀವು ಸರಿಯಾಗಿ ಕಲಿಬೇಕು. ಹೇಗೆ ಮಾಡಬೇಕು ನಾನು ವಿಡಿಯೋ ಮಾಡಿದ್ದೇನೆ, ಇಲ್ಲಾಂದರೆ ಐ ವಿಲ್ ಅಪ್ಲೋಡ್ ನ್ಯೂ ವಿಡಿಯೋ ಇನ್ ಮೈ ಯೂಟ್ಯೂಬ್ ಚಾನಲ್. ನಂಬರ್ 3, ವೆರಿ ವೆರಿ ಇಂಪಾರ್ಟೆಂಟ್, ಪೇಪರ್ ಪ್ರೆಸೆಂಟೇಷನ್. ಇಫ್ ಯು ನಿಮಗೆ ಪೇಪರ್ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಗೊತ್ತಿಲ್ಲ, ಎಕ್ಸಾಮ್ ಬರಿಬೇಡಿ. ಅಷ್ಟೇ, ಮುಗೀತು. ಪೇಪರ್ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಗೊತ್ತಿಲ್ಲ, ಎಕ್ಸಾಮ್ ಬರಿಬೇಡಿ. ಯಾಕಂದರೆ ದಿಸ್ ಗಿವ್ಸ್ ಮೋರ್ ಮಾರ್ಕ್ಸ್ ದೆನ್ ನಾಲೆಜ್. ಹೌದು, ನಾಲೆಜ್ ಮತ್ತು ಪೇಪರ್ ಪ್ರೆಸೆಂಟೇಷನ್ ಕಂಪೇರ್ ಮಾಡಿದೆ ಪೇಪರ್ ಪ್ರೆಸೆಂಟೇಷನಿಂದ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಹೇಗೆ ಪ್ರೆಸೆಂಟ್ ಮಾಡಬೇಕು, ಸಿಂಪಲ್, ಗುಡ್ ಹ್ಯಾಂಡ್ ರೈಟಿಂಗ್ ಬರಿಬೇಕು. ಮತ್ತು ಬರೆಯುವಾಗ ಲೈನ್ ವರ್ಡ್ಸ್ ನಡುವಲ್ಲಿ ನೀವು ಗ್ಯಾಪ್ ಬಿಡಬೇಕು. ಎಷ್ಟು ಕೇಳಿದ್ದಾರೆ ಅಷ್ಟು ಬರಿಬೇಕು. ಅದರ ಮೇಲೆ ವಿಡಿಯೋ ಮಾಡ್ತೀನಿ, ಸರಿಯಾಗಿ ಕೇಳಿ. SSLC ಇಸ್ ನಾಟ್ ಅ ಲಕ್, ಇಟ್ಸ್ ಅ ಸ್ಟ್ರಾಟಜಿ. ಐ ಹ್ಯಾವ್ ಸ್ಕೋರ್ಡ್ ಮೋರ್ ದೆನ್ 600 ಮಾರ್ಕ್ಸ್, 625 ಔಟ್ ಆಫ್ 625 ಸ್ಕೋರ್ ಮಾಡಿದ್ದೀನಿ. ನಾನು ನಿಮಗೆ ಜರ್ನಿಯಲ್ಲಿ ಗೈಡ್ ಮಾಡ್ತೀನಿ. ಇನ್ನು 10 ವೀಡಿಯೋಸ್ ಬರಲಿಕ್ಕಿದೆ. ಸರಿಯಾಗಿ ಕೇಳಿ ಮತ್ತು ಕಲೀರಿ.